ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಅನದರ್ ನ್ಯೂ ವ್ಲಾಗ್. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಸೊ ಈ ವ್ಲಾಗಲ್ಲಿ ಏನಪ್ಪ ಟ್ರೈ ಮಾಡ್ತಿದ್ದೀವಿ ಅಂತಂದರೆ, ನಿಮಗೆ ಗೊತ್ತಿಲ್ಲದೆ ಇರೋ ಮದುವೆಲಿ ಯಾವತ್ತಾದರೂ ನೀವು ಊಟ ಮಾಡಿದ್ದೀರಾ? ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಇವತ್ತು. ನಾನು ಮತ್ತು ನವೀನ್. ನನಗೆ ಗೊತ್ತೇ ಇಲ್ಲ, ನಾನು ಆ್ಯಕ್ಚುಲಿ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀನಿ. ನನಗೆ ಎಲ್ಲಿ ಮದುವೆ ಇದೆ ಅಂತಲೂ ಗೊತ್ತಿಲ್ಲ. ನಮ್ಮ ಕಾಲೇಜ್ ಹಂಗೆ ಸುತ್ತಾಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲೊಂದು ಮದುವೆ ಇರೋದು ನೋಡಿದ್ವಿ. ಸೊ ಆ ಮದುವೆಗೆ ನಾನು ಮತ್ತು ನವೀನ್ ಹೋಗ್ತಿದ್ದೀವಿ. ಸೊ ಈ ಶರ್ಟು ಮತ್ತು ಈ ಪ್ಯಾಂಟ್ ಏನು ನೋಡ್ತಿದ್ದೀರಾ, ಕಂಪ್ಲೀಟಾಗಿ ಅವನೇ ಕೊಟ್ಟಿದ್ದು, ನಾನು ಏನು ತೊಗೊಂಡ್ಬಂದಿರಲಿಲ್ಲ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಅವನೇ ಕೊಟ್ಟಿದ್ದು. ಸೊ ಹೊರಗಡೆ ತಿನ್ನೋಕೆ ಹೋಗೋಣ ಅಂತಂದೆ. ಒಂದು ಎಕ್ಸ್ಪೆರಿಮೆಂಟ್ ಹೆಂಗಿರುತ್ತೆ, ಹೆಂಗೂ ಒಂದು ಕಂಟೆಂಟ್ ಬೇಕಲ್ಲ ನಮಗೆ. ಊಟನೂ ಸಿಗುತ್ತೆ, ಕಂಟೆಂಟು ಸಿಗುತ್ತೆ, 2 in 1. ಸೊ ಏನಕ್ಕೆ ಬಿಡೋಣ ಅಂತ ಹೇಳಿ ಟ್ರೈ ಮಾಡ್ತಿರೋದು. ಸೊ ನಾನಂತೂ ರೆಡಿ ಆಗಿದ್ದೀನಿ ಇವಾಗ. ಈ ಕಡೆ ನೋಡ್ತಿರ್ಬೋದು ನೀವು, ನವೀನ್ ಕೂಡ ರೆಡಿ ಆಗ್ತಿದ್ದಾನೆ. ಸೊ ಇಬ್ಬರು ಇವಾಗ ಹೋಗ್ತಾ ಇದ್ದೀವಿ ಮದುವೆ ಮನೆಯಲ್ಲಿ ಊಟ ಮಾಡೋಕ್ಕೆ. ಬಟ್ ಮದುವೆ ಅಂತೂ ಯಾರ್ದಂತ ಗೊತ್ತಿಲ್ಲ, ಬಟ್ ಪಕ್ಕ ಹೆಸರಂತೂ ನಿಮ್ಗೆ ಹೇಳ್ತೀನಿ. ಬನ್ನಿ ಹೋಗೋಣ. ಇಲ್ಲಿಂದ ಒಂದು ವಾಕಬಲ್ ಡಿಸ್ಟೆನ್ಸ್, ಒಂದು 5 minutes ಅಷ್ಟೇ ಹೋಗೋದು ನಾವು. ಬನ್ನಿ ಕರ್ಕೊಂಡು ಹೋಗ್ತೀವಿ. ಸತ್ತರೆ ಸತ್ತ ಬಿಡು ಮಗ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಈಗ ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರ, ಹಾಳಾಗಿ ಎಕ್ಕುತ್ತೋಗಿ ಸತ್ತೋಗ್ಬಿಡ್ತೀರ. ಕರೋನಾ ಬಂದು ಎಂತೆಂತನೂ ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರಾಯ್ತಾ ಇರೋದು. ಅರ್ಥ ಆಯ್ತು ಅನ್ಸುತ್ತೆ.
ಸೊ ಊಟ ಮುಗಿಸ್ಕೊಂಡು ಇಷ್ಟೆಲ್ಲ ತೊಗೊಂಡ್ಬಂದಿದ್ದೀವಿ. ಸೊ ಇದರಲ್ಲಿ ಏನೇನಿದೆ ಅಂತಂದರೆ ಒಂದು ವಾಟರ್ ಬಾಟ್ಲ್ ಇದೆ, ಮತ್ತು ತಾಂಬೂಲ ಇದೆ, ತಾಂಬೂಲ ಒಳಗಡೆ ಒಂದು ಐಸ್ ಕ್ರೀಮ್ ಇದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಐಸ್ ಕ್ರೀಮ್ ಇದೆ, ನವೀಂದ್ರಲ್ಲಿ ಲಡ್ಡು ಕೂಡ ಇದೆ ಅಂತೆ, ಅವ್ನು ತಿಂದಿಲ್ಲ, ಹಂಗೆ ವಾಪಸ್ ರಿಟರ್ನ್ ತೊಗೊಂಬಂದಿದ್ದಾನೆ. ಸೊ ಇದು ನಾವು ಹೋಗಿ ಊಟ ಮಾಡ್ಕೊಂಬಂದ್ವಿ. ಸೊ ಕಂಪ್ಲೀಟಾಗಿ ಹೇಳಬೇಕು ಅಂತಂದರೆ ಏನು ಅಂತಂದರೆ ಕಂಪ್ಲೀಟಾಗಿ ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ನಾನು ಹೋಗೋ ಇಂಟೆನ್ಷನ್ ಇರಲಿಲ್ಲ. ನವೀನಂತೂ ನನ್ನ ಜೊತೆ ಫಸ್ಟ್ ಟೈಮ್ ಬಂದಿರೋದವನು, ಅವನಿಗಂತೂ ಹೋಗೋ ಇಂಟೆನ್ಷನ್ನೇ ಇರಲಿಲ್ಲ. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ, ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಾ ಏನು ಹೇಳಿದೆ, ಮಗ ಒಂದು ಎಕ್ಸ್ಪೀರಿಯನ್ಸು, ಒಂದು ವೀಡಿಯೋಗೋಸ್ಕರ ಬಾ ಅಂತ ಅಂದೆ. ಸೊ ಅದಕ್ಕೋಸ್ಕರ ನನ್ನ ಜೊತೆಗೆ ನವೀನ್ ಬಂದ, ಅವನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ದು ನಾನೇ. ನವೀನ್, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ಒಳ್ಳೆ ಊಟ. ಆಚೆ ಎಲ್ಲೂ ಹೋದ್ರೆ ಊಟ ತಿಂತಾ ಇರಲಿಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೀವು ಇಂಥ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡಿ, ಯಾಕಂದರೆ ನಿಮ್ಗೆ ಗೊತ್ತೇ ಇರಲ್ಲ ಮದುವೆ ಯಾರ್ದು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಒಂದೇ ಒಂದು ಸಲ ಊಟ ಮಾಡಿ ನೋಡಿ, ಆ ಎಕ್ಸ್ಪೀರಿಯನ್ಸ್ ಸೈಕಾಗಿರುತ್ತೆ. ಮತ್ತೆ ಪದೇ ಪದೇ ಹೋಗ್ಬೇಡಿ, ಪಾಪ ಅವ್ರಿಗೆ ಊಟ ಕಡಿಮೆ ಬಿದ್ದಾತು. ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗದು ಜೀನ್ಸಲ್ಲೇ ಬಂದಿದೆ ಸರ್. ಹೆರಿಡಿಟಿ ಕೆಲಸ ಮಾಡುತ್ತೆ ಸರ್. ನಮ್ಮ ತಂದೆ ತಾಯಿ ಭಿಕ್ಷೆ ಸರ್ ಇದು. ಒಂದ್ಸಲ ಹೋಗಿ ಸಾಕು. ಸೊ ಯಾರು ಗೊತ್ತಿರಲ್ಲ ಅವ್ರಿಗೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಸಖತ್ತಾಗಿತ್ತು ಊಟ ಮಾತ್ರ, ನೀವು ನೋಡಿದ್ರಲ್ಲ ವಿಡಿಯೋ, ಮಸ್ತಾಗಿತ್ತು. ಯಾರು ಮದುವೆ ಇದೆಯಾ ಅಣ್ಣ, ಥ್ಯಾಂಕ್ಸ್, ಸಖತ್ತಾಗಿತ್ತು ಊಟ ಮಾತ್ರ. ಸೊ ನಿಮ್ಮ ಜೋಡಿಗಳಿಗೆ ಒಳ್ಳೇದಾಗಲಿ, ಚೆನ್ನಾಗಿರ್ರಿ ಅಷ್ಟೇ. ಸೊ ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೊಂದು ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ಥರನಾಗಿ ಇನ್ನು ಮುಂದೆಯಿಂದ ಡೈಲಿ ವಿಡಿಯೋ ಬರ್ತಾ ಇರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಲೈಕ್ ಮಾಡೋಕೆ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.